ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಹ ನಾನು ಮನೆಗೆ ಬಂದಿದ್ದೇನೆ ಆಯ್ತಾ ಫ್ರೆಂಡ್, ನನ್ನ ಅಮ್ಮನ ಮನೆಗೆ ಬಂದಿದ್ದೇನೆ. ಇವತ್ತು ಅಮ್ಮ ಹೇಳಿದ್ರು, ಅಮ್ಮ ಕಾಲ್ ಮಾಡಿದ್ರು ನನಗೆ, ಇಲ್ಲಿ ಮೀನು ತಂದಿಟ್ಟಿದ್ದೇನೆ ಬರ್ತೀಯಾ. ನಾನು ನಿಂಗೆ ಅನ್ನಂದ್ರೆ ನಾನು ಮನೇಲಿ ಮೀನೆಲ್ಲ ಮಾಡೋದು ಸ್ವಲ್ಪ ಕಡಿಮೆ. ಅಮ್ಮ ಮಾಡಿ ಇಟ್ಟರೆ ಕರೀತಾರೆ ಬಂದು ತಿನ್ನಲಿಕ್ಕೆ, ಅದಕ್ಕೀಗ ಬಂದಿದ್ದೇನೆ. ನಾರ್ಮಲಿ ಎಲ್ಲರ ಮನೇಲಿ ಸಹ ಮಾಡ್ತಾರೆ, ಅಂದರೆ ಬೇರೆ ಬೇರೆ ಮಸಾಲೆ ಹಾಕಿ ಮಾಡ್ತಾರೆ. ನನ್ನಮ್ಮ ಇವತ್ತು ಯಾವ ಮಸಾಲೆ ಹಾಕಿ ಮಾಡ್ತಾರೆ ನಿಮಗೆ ತೋರಿಸ್ತೇನೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಮನೇಲಿ ಸೂಪರ್ ಆಗ್ತದೆ. ಯಾಕೆಂದರೆ ನಮಗೆ ಫಿಶ್ ಕರಿ ಅಂದರೆ ಅಮ್ಮಂದು ರೆಸಿಪಿ ಅಂದರೆ ಭಾರಿ ಇಷ್ಟ. ಈಗ ನಾನು ತೋರಿಸ್ತೇನೆ ಅದಕ್ಕೆ ಯಾವುದೆಲ್ಲ ಮಸಾಲೆ ಬೇಕು ಅಂತ. ಫಸ್ಟ್ ಅಮ್ಮ ನಾನು ತೋರಿಸ್ತೇನೆ, ಮತ್ತೆ ಅಮ್ಮ ಹೇಳ್ತಾರೆ ನಿಮಗೆ. ನನ್ನ ಮಗಳು, ಅಪ್ಪ, ತಂದೆ ನೋಡಿ ಹೇಳಿ, ಕಾಮೆಂಟ್ ಮಾಡಲಿಕ್ಕೆ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಮನೆಗೆ ಬಂದೆ. ಈಗ ನಾನು ಅಮ್ಮನ ಮನೆಗೆ ಕಿಚನಲ್ಲಿ ಇದ್ದೇನೆ. ಈಗ ನೋಡಿ, ನಾನು ಅಮ್ಮ ಮತ್ತೆ ಇವತ್ತು ಸೇರಿ ಬಂಗುಡೆ ಮಾಡ್ತೇವೆ. ನಾನು ಆಗ್ಲೇ ನಿಮ್ಗೆ ಹೇಳ್ದೆ ಅಲ್ಲ, ಅಮ್ಮ ನಂಗೆ ಇವತ್ತು ಕರೆದ್ರು ಫೋನ್ ಮಾಡಿ, ಬಂಗುಡೆ ತಂದಿದ್ದೇನೆ, ಫಿಶ್ ಇವತ್ತು ಒಂದು ಗಸಿ ಮಾಡುವ ಹೇಳಿದ್ರು. ಹಾಗೆ ನನಗೆ ಆಯ್ತು, ಓಕೆ ಗಸಿ ಮಾಡುವಾಗ ನಿಮ್ಗೆ ಸಹ ಒಂದು ತೋರಿಸ್ಬೇಕು. ಗಸಿ ಎಲ್ಲರೂ ಮಾಡ್ತಾರೆ, ಆದ್ರೆ ನನ್ನ ಅಮ್ಮಂದು ಬೇರೆನೆ ರೆಸಿಪಿ ಅಲ್ಲಮ್ಮ. ಹೌದೌದು, ನಾನು ಅದಕ್ಕೆ ಕರೆದೆ ಅವಳನ್ನು ಬಾ ಅಂತ ಹೇಳಿ. ಹಾಗೆ ನಾವಿಬ್ರು ಸೇರಿ ಈಗ ಮಾಡ್ತೇವೆ ಫ್ರೆಂಡ್ಸ್, ಇದು ಬಂಗುಡೆ ಗಸಿ. ನೀವು ಸಹ ನೋಡಿ, ಅಮ್ಮ ಹೇಳ್ತಾರೆ ಈಗ ಎಂತೆಲ್ಲ ಬೇಕಂತ ಹೇಳ್ತೀರಲ್ಲ. ಜೀರಿಗೆ ಇಟ್ಟಿದ್ದಾನೆ, ಮತ್ತೆ ಒಂದು ಸ್ಪೂನ್ ಅಷ್ಟು ಇದು ಕಾಳು ಮೆಣಸು, ಮತ್ತೆ ಒಂದು 1/4 ಚಮಚದಷ್ಟು ಮೆಂತೆ, ಅದು ಹುರಿದಿಟ್ಟದ್ದು. ನಾನು ಮೊದಲೇ ಹುರಿದಿಟ್ಟಿದ್ದೆ. ಮತ್ತೆ ಕೊತ್ತಂಬರಿ ಒಂದು 2 ಚಮಚದಷ್ಟು, ಅದು ಕೂಡ ಹುರಿದಿಟ್ಟದ್ದು. ಆಮೇಲೆ ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಮತ್ತು ಒಂದು 10 ಉದ್ದ ಮೆಣಸು, ಒಂದು 5 ಗಿಡ್ಡ ಮೆಣಸು, ಮತ್ತು ಒಂದು ಸಣ್ಣ ನೀರುಳ್ಳಿ, ಮತ್ತು ಒಂದು ಹುಳಿ, ಒಂದು ನಿಂಬು ಗಾತ್ರದಷ್ಟು ಹುಳಿ, ಮತ್ತೆ ಇದು ಹಸಿಮೆಣಸು, ಮತ್ತು ಹಸಿಮೆಣಸು ಮತ್ತು ಶುಂಠಿ. ಇದು ಕುದಿ ಬಂದ ಮೇಲೆ ಇದು ಹಾಕ್ಲಿಕ್ಕೆ. ಓಕೆ ಗೈಸ್, ಈಗ ನೋಡಿ ಅಮ್ಮ ಬಾಣಲ್ಲಿ ಇಟ್ಟಿದ್ದಾರೆ. ಇದಕ್ಕೇನೆ ಈಗ ಜೀರಿಗೆ ಹಾಕಿ ಹುರಿತಾರೆ. ಫ್ರೆಂಡ್ಸ್, ಈಗ ಇಷ್ಟು ಹುರಿದಾಯ್ತು, ಜೀರಿಗೆ ಹುರಿದಿದ್ದಾರೆ. ಮತ್ತೆ ಅಮ್ಮ ಹೇಳ್ದಾಗೆ ಇದರಲ್ಲಿ ಕೊತ್ತಂಬರಿ ಎಲ್ಲ ಹುರಿದೇ ಇಟ್ಟಿದ್ದಾರೆ, ಕೊತ್ತಂಬರಿ ಮತ್ತೆ ಮೆಂತೆ. ಈಗ ಕಾಳು ಮೆಣಸೊಂದು ಹುರಿಬೇಕು ಅಷ್ಟೇ. ಜೀರಿಗೆ ಹುರಿದಾಯ್ತು, ಕಾಳು ಮೆಣಸು ಹುರಿದಾಯ್ತು. ಈಗ ನೆಕ್ಸ್ಟ್ ಮಿಕ್ಸಿಗೆ ಹಾಕುವ ಎಲ್ಲ ಮಸಾಲೆ ಎಲ್ಲ. ತೆಂಗಿನಕಾಯಿ ತಗೊಂಡಿದ್ದಾನೆ ಒಂದು ದೊಡ್ಡದು, ಮತ್ತೆ ಮಿಕ್ಸಿಗೆ ಹಾಕುದು. ಇದನ್ನು ಮಿಕ್ಸಿಗೆಲ್ಲ ಹಾಕಿ ನೋಡಿ ಫ್ರೆಂಡ್ಸ್, ಈಗ ಕಾಯಿ ಹಾಕಿದ್ದಾರೆ. ಈಗ ಇಲ್ಲಿ ಮಸಾಲ ತೆಗೆದು ಯಾವ್ದೆಲ್ಲ ಇಟ್ಟಿದ್ದಾರೆ ನೋಡಿ, ಅದೆಲ್ಲ ಹಾಕ್ತಾರೆ ಅಮ್ಮ. ಫಸ್ಟಿಗೆ ಮೆಣಸು ಒಂದು ಎಷ್ಟು ಉಂಟಮ್ಮ ಅದರಲ್ಲಿ? ಇದರಲ್ಲಿ 10 ಮೆಣಸು ಉಂಟು, 10 ಮೆಣಸು. ಮತ್ತೆ ಒಂದು ಗಿಡ್ಡ 5 ಮೆಣಸು ಹಾಕಿದ್ದೇನೆ. ಮತ್ತೆ ಕೊತ್ತಂಬರಿ ಹಾಕ್ತಿದ್ದೇನೆ. ಇಲ್ಲಿ ತೆಗೆದಿಟ್ಟದೆಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ಹಾಕುದು. ಓಕೆ ನೋಡಿ ಫ್ರೆಂಡ್ಸ್, ಎಲ್ಲ ಒಟ್ಟಿಗೆ ಹಾಕಿ ತೆಗಿವ. ನೋಡಿ ಗೈಸ್, ಅಮ್ಮ ನನ್ಗೆ ಮೀನ್ ತಂದಿಟ್ಟಿದ್ದಾನೆ ಹೇಳಿದ ನೋಡಿ, ಇಷ್ಟು ತಂದಿಟ್ಟಿದ್ದಾರೆ. ಎಲ್ಲ ಇದಕ್ಕೆ ಹಾಕಿದ್ದಾರೆ. ಇನ್ನು ಇದಕ್ಕೆ ನೀರು ಸೇರಿಸಿ ನೈಸ್ ಆಗಿ ನಾವು ರುಬ್ಬಿ ತರುವ. ನೋಡಿ ಗೈಸ್, ಇದು ರುಬ್ಬಿ ಆಯ್ತು. ಈಗ ಇದಕ್ಕೇನೆ ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಇದು ನೋಡಿ, ಮೀನು ಕಟ್ ಮಾಡಿಟ್ಟಿದ್ದಾರೆ. ಇದಕ್ಕೇನೆ ಸ್ವಲ್ಪ ಅರಶಿನ ಹಾಕಿಟ್ಟಿದ್ದಾರೆ. ಒಂದು 5 ನಿಮಿಷ ಹೀಗೆ ನೀರಲ್ಲಿ ಉಪ್ಪು ಹಾಕಿ ಅರಶಿನ ಹಾಕಿ ಹೀಗೆ ಇಡ್ಬೇಕು ಒಂದು 5 ನಿಮಿಷ. ಈಗ ಒಳ್ಳೆ ನೈಸ್ ಆಯ್ತು. ಈಗ ಅಮ್ಮ ಇದಕ್ಕೆ ಹಾಕುದು. ಹಾಕಿ ಕೊಯ್ದಿಟ್ಟದನ್ನು ಹಾಕ್ಬೇಕು. ಹಸಿಮೆಣಸು, ಶುಂಠಿ, ನೋಡಿ ಗೈಸ್, ಒಳ್ಳೆ ಕುದಿ ಬರ್ತಾ ಇದೆ ನಮ್ಮ ಬಂಗುಡೆ ಮೀನಿನ ಗಸಿ. ಇದಕ್ಕೆ ಇನ್ನು ಮೀನು ಕಟ್ ಮಾಡಿದನ್ನ ಹಾಕೊಳ್ಳುದು. ಇದಿಷ್ಟು ಕುದಿ ಬರ್ತಾ ಇತ್ತು. ಇದಕ್ಕೆ ಈಗ ಶುಂಠಿ, ಹಸಿಮೆಣಸು ಹಾಕಿದ್ದಾರೆ. ಮೀನು ಚಂದ ಮಾಡಿ ತೊಳೆದಿಟ್ಟಿದ್ದಾರೆ ಅರಿಶಿಣ ಮತ್ತೆ ಉಪ್ಪು ಹಾಕಿ. ಇದನ್ನೀಗ ಅದಕ್ಕೆ ಕುದಿ ಬಂದ ರಸಕ್ಕೆ ಸೇರಿಸುದು. ಮಸಾಲ ಕುದಿ ಬರುವಾಗ ಉಪ್ಪು ಹಾಕ್ಬೇಕು. ಎಷ್ಟು ಉಪ್ಪು ಹಾಕುದು ಈಗ ನೋಡಿ ಫ್ರೆಂಡ್ಸ್. ಒಳ್ಳೆ ಕುದಿ ಬಂತು ಮಸಾಲ. ಈಗ ಇದಕ್ಕೇನೆ ತೆಗ್ದ ನಾವು ಕಟ್ ಮಾಡಿದ್ದೀವಿ ಫಿಶ್ ಅನ್ನೆಲ್ಲ, ಒಂದೊಂದೇ ಫಿಶ್ ಅನ್ನ ಅಮ್ಮ ಇದಕ್ಕೆ ಹಾಕ್ತಾರೆ. ಒಳ್ಳೆ ಕುದಿ ಬರ್ಬೇಕಿದು. ನೀವೇಗಮ್ಮ ಮೀನ್ ಕಲ್ತಿದ್ದು ಮಾಡ್ಲಿಕ್ಕೆ? ನಾನು ನಮ್ಮ ಅತ್ತೆ ಮಾಡ್ತಾ ಇದ್ರು. ನಮ್ಮ ಅತ್ತೆ ಮಾಡುವಾಗ ನಾನು ನೋಡ್ತಾ ಇದ್ದೆ ಮೀನ್ ಮಾಡುದು ಹೇಗೆ ಹೇಳಿ. ಹಾಗೆ ನನ್ಗೆ ಗೊತ್ತಾಯ್ತು. ಆಮೇಲೆ ನನ್ನ ಅಮ್ಮ ಸಹ ಮಾಡ್ತಾ ಇದ್ರು. ಅಮ್ಮ ಮಾಡುವಾಗ ನೋಡ್ತಾ ಇದ್ದೆ. ಹಾಗೆ ಈಗ ನಿನ್ನ ಮಗಳು ಬರ್ತಾಳೆ, ಹಾಗೆ ಅವಳಿಗೆ ತೋರಿಸ್ತಾ ಇದ್ದೆ ನಾನು ಮಾಡಿ. ಹಾಗೆ ಅವಳಿಗೆ ಸಹ ಗೊತ್ತುಂಟು ಮಾಡ್ಲಿಕ್ಕೆ. ಈಗ ಸರ್ವಿಂಗ್ ಟೈಮ್ ನೋಡಿ. ಈಗ ನಮ್ಮ ಇದಕ್ಕೆ ಹಾಕ್ತಾರೆ ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು.
ಎಷ್ಟು ಕುದಿ ಬರ್ಬೇಕಲ್ಲ. ಒಳ್ಳೆ ಒಳ್ಳೆ ಕುದಿ ಬಂದರೆ ಒಳ್ಳೆ ಆಗ್ತದೆ. ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಎಂತ ಮಾಡ್ಬೇಕಮ್ಮ ಹೇಳಿ? ಲೈಕ್ ಕೊಡಿ, ಕಾಮೆಂಟ್ಸ್ ಕೊಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹೌದಾ? ಹಾಗೆ ನೆಕ್ಸ್ಟ್ ಎಲ್ರೂ ಇನ್ನೊಂದು ಹೊಸ ಮಾಡಿ. ರೆಸಿಪಿ ಮಾಡಿ ಕೊಡ್ತೇನೆ ಹೇಳಿ, ಯಾವ್ದಾದ್ರು ಇನ್ನೊಂತರ ಇನ್ನು ಬೇರೆ ಏನಾದ್ರು ರೆಸಿಪಿ ಮಾಡಿ ತೋರಿಸ್ತೇನೆ. ಮಾಡ್ತೇವೆ ಫ್ರೆಂಡ್ಸ್. ನೆಕ್ಸ್ಟ್ ಯಾವ್ದಾದ್ರು ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಮಾಡಿ ನಿಮ್ಗೆ ಹಾಕ್ತೇನೆ ಈಗ. ಆಮೇಲೆ ನೀವು ನೋಡಿ ಅದಕ್ಕೂ ಲೈಕ್ ಕೊಡ್ಬೇಕು. ಇನ್ನು ನೆಕ್ಸ್ಟ್ ಹೊಸದೊಂದು ವಿಡಿಯೋಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ 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 ಬಾಯ್. ಬಾಯ್. ಸಿ ಯು ಗೈಸ್.